ಚಿತ್ರದುರ್ಗದಲ್ಲಿ ಭೀಕರ ಅಪಘಾತ ಆಗಿದೆ. ಈ ಅಪಘಾತದಲ್ಲಿ ಒಟ್ಟು 6 ಜನ ಮೃತಪಟ್ಟಿದ್ದಾರೆ. ಆ ಪೈಕಿ ನವ್ಯ ಕೂಡ ಒಬ್ಬರು. ಇಷ್ಟು ಹೊತ್ತು ಅವರ ಐಡೆಂಟಿಫಿಕೇಶನ್ ಆಗಿರಲಿಲ್ಲ, ಈಗ ಐಡೆಂಟಿಫಿಕೇಶನ್ ಕೂಡ ಆಗಿದೆ. ಹೀಗಾಗಿ ನವ್ಯನನ್ನು ಕಳೆದುಕೊಂಡಂಥ ಅವ್ರ ಕುಟುಂಬ ಸಾಕಷ್ಟು ದುಃಖದಲ್ಲಿದೆ. ಅವ್ರನ್ನ ಮಾತಾಡ್ತಾ ಹೋಗ್ತೀವಿ. ನವ್ಯವರ ತಂದೆ ಮಂಜಪ್ಪ ಅವರಿದ್ದಾರೆ. ಸರ್ ನಮಸ್ತೆ. ಘಟನೆ ಏನಾಯ್ತು, ಇಷ್ಟೊತ್ತಿಗೆ ಗೊತ್ತಾಯ್ತು ಸರ್? ನಮ್ಗೆ ಬೆಳಗ್ಗೆ 7 ಗಂಟೆಗೆ ಗೊತ್ತಾಯ್ತು ಸರ್. ಫ್ರೆಂಡು ಮಿಲನ ಅಂತ ಫೋನ್ ಮಾಡಿದ್ರು. ಅವ್ರ ಆಸ್ಪತ್ರೆಯಲ್ಲಿ ಅವರು 3 ಜನ ಫ್ರೆಂಡು, ಬಾಲ್ಯ ಗೆಳೆಯರು. ಅವ್ರು 3 ಜನ ಬಂದಿದ್ರು ಟೂರು. ಸಿಗಂದೂರು ಮತ್ತೆ ಮುರುಡೇಶ್ವರ ಗೋಕರ್ಣ ಹೋಗ್ತೀನಿ ಅಂತ ಹೊರಟಿದ್ರು ಅವರು. ನಿನ್ನೆ ಸಂಜೆ 7 ಗಂಟೆಲಿ ಬಸ್ ಕುಂತಿರೋದವರು. ಬಂದಿದ್ರು. ಅವರು ಒಬ್ಬರು ಅದ್ರಲ್ಲಿ ಬಸವಾಗಿ ಅವ್ರು ಫೋನ್ ಮಾಡಿರೋದು ನಮಗೆ. ಮಿಲನ ಫೋನ್ ಮಾಡಿರೋದು. ಹಿಂಗೆ ಈ ಥರ ಆಕ್ಸಿಡೆಂಟ್ ಆಯಿತು, ನಾನು ಚಿಲ್ಲಪಿಳ್ಳೆ ಅದು, ನಾನೊಂದು ಹಾಸ್ಪಿಟ್ಲ್ ಇದ್ದೀನಿ, ಅವ್ರು ಯಾವ ಹಾಸ್ಪಿಟ್ಲಲ್ಲಿ ಅವ್ರು ಏನೂ ಗೊತ್ತಿಲ್ಲ, ಬಂದು ನೋಡಿ ಬೇಗ ಬನ್ನಿ ಅಂತ ಫೋನ್ ಮಾಡಿದರು. ಬೆಳಗ್ಗೆ 7 ಗಂಟೆಗೆ ಬಂತು ನಮಗೆ. ನಾವು 7 ಗಂಟೆಯಿಂದ ಚಂದ್ರಾಪುರದಿಂದ ಬಂದ್ವಿ ಸರ್. ಇಲ್ಲಿ ಇರೋರಿಗೆ ಬಂದು ಇರೋರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೋಡಿದ್ವಿ. ಸ್ಟೇಷನಲ್ಲಿ ವಿಚಾರಿಸ್ಕೊಂಡು ಚಿತ್ರದುರ್ಗ ಇದಲ್ಲಿದೆ ಅಂತ ಅಲ್ಲಿ ಅವರು ಚಿತ್ರದುರ್ಗ ಇರೋರು ಪೊಲೀಸ್ನವರು ಫೋನ್ ಮಾಡಿದರು ಚಿತ್ರದುರ್ಗಕ್ಕೆ. ಅವ್ರು ಇಲ್ಲಿ ಇದ್ದಾವೆ ಬಾಡಿ, ಬನ್ನಿ ಇಲ್ಲಿ ಕಳಿಸ್ಕೊಡಿ ಅಂತ ಹೇಳಿದ್ರು. ಇಲ್ಲಿ ಬಂದು ಐಡೆಂಟಿಫೈ ಮಾಡೋಕ್ಕಾಯ್ತಲ್ಲ ನಮಗೆ. ಅದು ಎಲ್ಲ ಕರ್ಕಲಾಗಿ ಸೀದ್ಬಿಟ್ಟಿದೆ. ಏನು ಹೆಂಗೆ ಕಂಡಿಡಿಯಬೇಕು ಅಂತ ಗೊತ್ತು ಮಾಡೋಕ್ಕಾಯ್ತಲ್ಲ, ಆ ಮಟ್ಟಿಗೆ ಸೀದೋಯ್ತು. ಅಂತೇಳಿ ಹೆಂಗೆ ಹೇಳೋದು ಸರ್? ಈಗ ಅದನ್ನ ಐಡೆಂಟಿಫಿಕೇಶನ್ ಒಂದು ಸ್ವಲ್ಪ ಗೆಸ್ ಇದೆ. ಅವರು ಇನ್ನು ಅಲ್ಲಿ ಇದರಲ್ಲಿ ನವ್ಯ ಮತ್ತು ಮಾನಸಂದು ಐಡೆಂಟಿಫೈ, ಅವರಿಬ್ಬರು ಒಂದೇ ಹಿಂದೆ ಮುಂದೆ ಕೂತಿರಲ್ಲ, ಹಿಂದೆ ಮುಂದೆ ಕೂತಿರಿಂದ ನವ್ಯ ಹೋಗಿದ್ದಾರೆ ಅನ್ಸುತ್ತೆ. ಘಟನೆ ಒಟ್ಟಾರೆ ಸರ್. ಈಗ ಇದು ಈ ವಿಚಾರ ನವ್ಯ ಏನು ಆ್ಯಕ್ಚುಲಿ ಏನು ಕೆಲಸ ಮಾಡ್ತೀವಿ ಸರ್ ಬೆಂಗಳೂರಲ್ಲಿ? ಅವರು ಸಾಫ್ಟ್ವೇರ್ ಇಂಜಿನಿಯರ್. ಇದು BM ಟೆಕ್ ಮಾಡಿದ್ರು. ಅವರು ಓದ್ತಿದ್ರು, ನೀವು ಕಷ್ಟಪಟ್ಟು BM ಟೆಕ್ ಮಾಡಿದ್ರು. 2 ವರ್ಷದಿಂದ ಕೆಲಸ ಮಾಡ್ತಿದ್ರು ಸರ್ ಬೆಂಗಳೂರಲ್ಲಿ. ಫೇಸ್ ಕಂಪ್ನಿಲಿದ್ರು. ಮಾನತ ಟೆಕ್ ಪಾರ್ಕಲ್ಲಿ ಆಫೀಸು, ಮಾರತಳ್ಳಿಲಿ ಮನೆ ಮಾಡ್ಕೊಂಡಿದ್ರು. ಅವರು ಮೂರು ಜನ ಒಟ್ಟಿಗೆ ಇದ್ರು ಸರ್. ಒಟ್ಟಿಗೆ ಅವರು ಓದಿರೋದು ಪ್ರೈಮರಿಯಿಂದಲೂ ಒಟ್ಟಿಗೆ ಒಂದೇ ಕಂಪ್ನಿ ಬ್ರಾಂಚ್ಗಳು ಚೇಂಜಲ್ಲಿ ಇದ್ರು. ಮನೆ ಹೌದು ಸರ್. ಚಿಕ್ಕಮಂಗ್ಳೂರು ಮೀನಲ್ಲ. ನಮ್ಮ ಮಕ್ಕಳು ಚಂದ್ರಾಪಣ್ಣ ಇಬ್ರು. ಅವರೆಲ್ಲ ಹಾಸನದಲ್ಲೇ ಓದಿದ್ದು. ಅಲ್ಲೇ ಹಾಸನದಲ್ಲೇ ಫ್ರೆಂಡು ಬಾಲ್ಯದಿಂದಲೂ. ಈ ಥರ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಫೋನ್ ಮಾಡಿ ನಿಮ್ಗೆ ಹೇಳಿದ್ರು ಸರ್. ಅವರು ಶನಿವಾರ ಭಾನುವಾರ ಪ್ರತಿ ಶನಿವಾರ ಭಾನುವಾರ ಊರಿಗೆ ಬರ್ತಿದ್ರು. ಈ ಶನಿವಾರ ಭಾನುವಾರ ನಾನೇ ಬಸ್ ಹಸಿದ್ದು ಸೋಮವಾರ ಬೆಳಗ್ಗೆ ಬೆಂಗಳೂರಿಗೆ. ಮೊನ್ನೆ ಮುಗಿಸ್ಕೊಂಡು ಇಲ್ಲಿಂದ ಹೋದಾಗ ಆಮೇಲೆ ನಿನ್ನೆ ಹೊರಟಾಗ್ಲೂ ಫೋನ್ ಮಾಡಿದ್ರು, ಹೊರಟಿದ್ದೀವಿ ಅಂತ. ಹೋಗ್ಬನ್ನಿ, ಒಳ್ಳೇದ, ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಅಂದ್ಬಿಟ್ಟು ಹೋಗಿ ಬನ್ನಿ ಅಂತ ಹೇಳಿದ್ರು ಸರ್. ದೇವರು ಈ ಥರ ಮೋಸ ಮಾಡ್ತಾರೆ ಅಂತ ಮದುವೆ ಆಗಿತ್ತು. ಮದುವೆ ಫಿಕ್ಸ್ ಆಯಿತು ಸರ್. ಏಪ್ರಿಲ್ 28-29ಕ್ಕೆ ಮದುವೆ ಫಿಕ್ಸ್ ಆಯಿತು. 3/4% ಎಲ್ಲ ಅರೇಂಜ್ಮೆಂಟ್ ಆಗಿದ್ದು. ಎಲ್ಲ ಆಗಿತ್ತು ಸರ್. ಎಲ್ಲ ಎನಿವನ್ ಬುಕ್ ಆಗಿತ್ತು, ಚೌಟ್ರಿ ಎಲ್ಲ ಬುಕ್ ಆಗಿತ್ತು, ಎಲ್ಲ ಬುಕ್ ಆಯಿತು ಸರ್. ಅದೇ ಮಗ ಮಗಳು. ಅವನು CA ಮಾಡ್ಕೊಂಡವನೇ. ಅವನು ಆಡಿಟ್ರು ಬೆಂಗಳೂರಲ್ಲೇ ಕಂಪ್ನಿಲಿ. ಎಷ್ಟು ದುಃಖದಲ್ಲಿದೆ ಸರ್ ಕುಟುಂಬ ಎಲ್ಲ ಅಂತ ಅದು ಹೇಳ್ಬಾರ್ದು. ನಮ್ಮನೆಯವ್ರ ಜ್ಞಾನನೇ ಇಲ್ಲ. ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಮ್ಮ ಮಿಸ್ಸಸ್ಗೆ ಸ್ವಲ್ಪ ಬೇಗ ಲೋ BP ಆಗುತ್ತೆ. ಯಾವ್ದಾದ್ರು ವಿಚಾರ ಕೇಳಿದ್ರೆ ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಚನ್ನಪಟ್ಟಣದಲ್ಲಿ. ಗೊತ್ತಿಲ್ಲ ಸರ್, ಅದಿನ್ನೂ ಮಾಹಿತಿ ಬಂದಿಲ್ಲ. ಅವರು ಏನೇ ಸ್ಟೇಟ್ ಮಾಡ್ತಾರೆ ಏನು ನೋಡ್ಬೇಕು ಸರ್. ಊರಿಗೆ ಕರ್ಕೊಂಡು ಹೋಗ್ತೀವಿ ಸರ್, ನಮ್ಮೂರಿಗೆ ಚನ್ನಪಟ್ಟಣ. ಓಕೆ. ಇದಿಷ್ಟು ಅವರ ನವ್ಯವರ ತಂದೆಯ ಮಾತುಗಳು. ಅವರು ಕೂಡ ದುಃಖದಲ್ಲಿದ್ದಾರೆ. ಮದುವೆಯ ಫಿಕ್ಸ್ ಕೂಡ ಆಗಿತ್ತು, ಇನ್ನು ಏಪ್ರಿಲಲ್ಲಿ ಮದುವೆ ಆಗಬೇಕಿತ್ತು. ಈ ರೀತಿಯಾಗಿ ಆಗೋಗಿದೆ. ಅವರು ಕೂಡ ನೋವಿನಲ್ಲಿದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ರೂಪೇಶ್ ಮೈಂದೂರು, ಪವರ್ TV, ಚಿತ್ರದುರ್ಗ.